ಇನ್ನು ಈಗ ದಾವಣಗೆರೆಯಿಂದ ಬೆಳಗಾವಿ ಕಡೆ ಹೋಗೋಣ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಸಹೋದರರ ಸಸ್ಪೆನ್ಸ್ ಗೇಮ್ ವರ್ಕ್ ಆಗುತ್ತಾ? ನಾಲ್ವರು ಸಹೋದರರು ಎಲೆಕ್ಷನ್ ಲೆಕ್ಕಾಚಾರ ಏನ್ ಮಾಡ್ತಿದ್ದಾರೆ ಅನ್ನೋದೇ ಸಸ್ಪೆನ್ಸ್ ಆಗಿದೆ. ಇಬ್ಬರು ಬಿಜೆಪಿ, ಒಬ್ಬ ಕಾಂಗ್ರೆಸ್, ಒಬ್ಬ ಪಕ್ಷೇತರ ಶಾಸಕ. 4 ಜನ ಸಹೋದರರ ಪ್ಲಾನಿಂಗ್ ಏನು? ಚಿಕ್ಕೋಡಿಗಿಂತ ಬೆಳಗಾವಿ ಮೇಲೆಯೇ ಬ್ರದರ್ಸ್ ಆಸಕ್ತಿ ವಹಿಸ್ತಾ ಇದ್ದಾರೆ. ಚಿಕ್ಕೋಡಿ ಮೇಲೆ ಹಿಡಿತಾ ಇದ್ರೂ ಕೂಡ ಪ್ರಚಾರಕ್ಕೆ, ಸಂಘಟನೆಗೆ ಜಾರಕಿಹೊಳಿ ಬ್ರದರ್ಸ್ ಹೋಗ್ತಾ ಇಲ್ಲ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅಖಾಡದಲ್ಲಿದ್ದಾರೆ, ಕಾಂಗ್ರೆಸ್ನಿಂದ ಅಖಾಡದಲ್ಲಿದ್ದಾರೆ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದಾರೆ. ಸ್ವತಃ ಸಹೋದರನ ಪುತ್ರಿಯ ವಿರುದ್ಧ ಪ್ರಚಾರ ಮಾಡೋ ಮನಸ್ಸು ಮಾಡ್ತಾ ಇಲ್ವಾ ಸಹೋದರರು? ಅವರ ಮೇನ್ ಫೋಕಸ್ ಬೆಳಗಾವಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಪ್ಲಾನಿಂಗ್ ನಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿಕೊಂಡಿದ್ದಾರಾ? ಸ್ವತಃ ಮಗಳೇ ಸ್ಪರ್ಧೆಗೆ ಇಳಿದಿದ್ರು. ಚಿಕ್ಕೋಡಿಯಿಂದ 5 ದಿನಕ್ಕೊಮ್ಮೆ ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ರು. ಸಹೋದರರ ಬೆಂಬಲದಿಂದ ಗೆಲುವು ಪಕ್ಕಾ ಮಾಡ್ಕೊಂಡ್ರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ? ಸ್ವತಃ ಮಗಳೇ ಸ್ಪರ್ಧೆಗೆ ಇಳಿದಿದ್ರು. ಚಿಕ್ಕೋಡಿಯಿಂದ ಸತೀಶ್ ದೂರ ಇದ್ದಾರೆ. 5 ದಿನಕ್ಕೊಂದು ಸಲ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಸಹೋದರರ ಬೆಂಬಲದಿಂದ ಗೆಲುವು ಸಿಗುತ್ತೆ ಅನ್ನೋದು ಪಕ್ಕಾ ಆಗಿದ್ಯಾ ಹಾಗಾದ್ರೆ ಸತೀಶ್ ಜಾರಕಿಹೊಳಿಗೆ? ಉಳಿದ ಜಾರಕಿಹೊಳಿ ಬ್ರದರ್ಸ್ ಮೇನ್ ಫೋಕಸ್ ಇರೋದು ಬೆಳಗಾವಿಯ ಮೇಲೆ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಬಲದೊಂದಿಗೆ ಶೆಟ್ಟರ್ಗೆ ಮತ್ತಷ್ಟು ಉತ್ಸಾಹ ಹೆಚ್ಚಾಗಿದೆ. ಹಾಗಾದ್ರೆ ಚಿಕ್ಕೋಡಿಯನ್ನ ಸದ್ಯಕ್ಕೆ ಸೈಲೆಂಟ್ ಆಗಿ ಸುಮ್ಮನಿದ್ದು ಬಿಡೋದು ಒಳ್ಳೇದು ಅನ್ನೋ ನಿರ್ಧಾರಕ್ಕೆ ಜಾರಕಿಹೊಳಿ ಬ್ರದರ್ಸ್ ಬಂದಿದ್ದಾರಾ ಚಿಕ್ಕೋಡಿ ವಿಷಯದಲ್ಲಿ? ಯಾಕಂದ್ರೆ ಸಹೋದರನ ಮಗಳು ಅಂದ್ರೆ ತಮ್ಮ ಮಗಳೇ ಅಖಾಡದಲ್ಲಿ ಇರೋದ್ರಿಂದ ಚಿಕ್ಕೋಡಿ ಕಡೆ ಬಿಜೆಪಿಯ ನಾಯಕರು ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ. ಲಖನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಸಹೋದರರು. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾರೆ, ಒಬ್ಬರು ಪಕ್ಷೇತರ ಅಭ್ಯರ್ಥಿ, ಇನ್ನಿಬ್ಬರು ಬಿಜೆಪಿಯಲ್ಲಿದ್ದಾರೆ. ಬಿಜೆಪಿಯಲ್ಲಿರೋ ನಾಯಕರು ಹೆಚ್ಚಿಗೆ ಬೆಳಗಾವಿಯ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಕಲಹ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಶತಾಯಗತಾಯ ಮೃಣಾಲ್ನನ್ನ ಸೋಲಿಸಬೇಕು ಅನ್ನೋದು ಜಾರಕಿಹೊಳಿ ಬ್ರದರ್ಸ್ನ ಫೋಕಸ್ ಆಗಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಹೆಚ್ಚಿಗೆ ಬಿಜೆಪಿಯ ನಾಯಕರಾಗಿರುವ ಜಾರಕಿಹೊಳಿ ಬ್ರದರ್ಸ್ ಚಿಕ್ಕೋಡಿಯ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ. ಆದ್ರೆ ಬೆಳಗಾವಿಯ ಬಗ್ಗೆ ಪ್ಲಾನಿಂಗ್ ನಡೀತಾ ಇದೆ, ಸೀಕ್ರೆಟ್ ಗೇಮ್ಗಳು ನಡೀತಾ ಇದೆ. ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ನಿಂದ ನಿಂತಿದ್ದಾರೆ. ಸಚಿವೆಯ ಮಗ. ಮತ್ತೊಂದು ಕಡೆ ಮಾಜಿ ಸಿಎಂ ಶೆಟ್ಟರ್ ವಾಪಸ್ ಬಿಜೆಪಿಗೆ ಬಂದ್ರು. ಬಿಜೆಪಿಗೆ ಬಂದ ನಂತರ ಎಲ್ಲಿ ನಿಲ್ಲಬೇಕು ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಆಗಿ ಬೆಳಗಾವಿಯಿಂದ ನಿಂತಿದ್ದಾರೆ. ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಶೆಟ್ಟರ್ ನಡುವೆ ಒಂದಷ್ಟು ಟಾಕ್ ಫೈಟ್ಗಳು ನಡೆದವು. ಈಗ ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿಯ ಅಖಾಡಕ್ಕೆ ಇಳಿದಿರೋದ್ರಿಂದ ಶೆಟ್ಟರ್ ಅವರಿಗೆ ಮತ್ತಷ್ಟು ಬಲ ಇದೆ. ನ್ಯಾಚುರಲಿ ತಮ್ಮ ಸಹೋದರನ ಪುತ್ರಿಯೇ ಚಿಕ್ಕೋಡಿಯಲ್ಲಿ ನಿಂತಿರೋದ್ರಿಂದ ಅಲ್ಲಿ ಬಿಜೆಪಿಯ ಪರ ಪ್ರಚಾರಕ್ಕೆ ಹೆಚ್ಚಿನ ಒಲವು ವ್ಯಕ್ತಪಡಿಸ್ತಾ ಇಲ್ಲ ಜಾರಕಿಹೊಳಿ ಬ್ರದರ್ಸ್. 2019ರ ಅಖಾಡ ಹೇಗಿತ್ತು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಗೆದ್ದಿದ್ರು, ಪ್ರಕಾಶ್ ಹುಕ್ಕೇರಿ ಸೋಲು ಕಂಡಿದ್ರು. ಪ್ರಕಾಶ್ ಹುಕ್ಕೇರಿ ಪಡ್ಕೊಂಡಿದ್ದ ಒಟ್ಟು ಮತ 5,26,140 ಮತಗಳು. ಅಣ್ಣಾ ಸಾಹೇಬ್ ಜೊಲ್ಲೆ ಪಡೆದಿದ್ದು 6,45,017 ಮತಗಳು. ಗೆಲುವಿನ ಅಂತರ ಇದ್ದಿದ್ದು 1,18,877. ಈಗ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅಖಾಡದಲ್ಲಿದ್ದಾರೆ. ಹಾಗಾಗಿಯೇ ಜಾರಕಿಹೊಳಿ ಬ್ರದರ್ಸ್ ಚಿಕ್ಕೋಡಿಯಲ್ಲಿ ಸೈಲೆಂಟ್ ಆಗಿದ್ದಾರೆ. ಒಂದು ವೇಳೆ ಚಿಕ್ಕೋಡಿಯಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ನೀವು ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ ಅವರೆಲ್ಲಿ ಬೆಳಗಾವಿಲೂ ಸೈಲೆಂಟ್ ಆಗ್ತಾರೋ ಅನ್ನೋ ಕನ್ಫ್ಯೂಷನ್ ನಲ್ಲಿ ರಾಜ್ಯದ ನಾಯಕರು, ಹೈಕಮಾಂಡ್ ಕೂಡ ಇದೆ. ಬೆಳಗಾವಿಯಲ್ಲಿ ಟಫ್ ಫೈಟ್ ಕೊಡಬೇಕಾದ ಅನಿವಾರ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.